ಅಲ್ಪಸಂಖ್ಯಾತರ ತುಷ್ಟೀಕರಣನ SC STಗಳಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯವನ್ನು ಮತ್ತು ಈ ರೀತಿ ಬೆಲೆ ಏರಿಕೆ ಮತ್ತು ತೆರಿಗೆಯ ದಾಳಿಯನ್ನು ಖಂಡಿಸಿ ನಾವು ಜನಾಕ್ರೋಶ ಯಾತ್ರೆ 2ನೇ ಹಂತದ ಯಾತ್ರೆ ನಾವು ಬೆಳಗಾಂನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. 16ನೇ ತಾರೀಕು ಯಾತ್ರೆ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ, 2ನೇ ಹಂತದ ಯಾತ್ರೆ. ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ, ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು, ಆಮೇಲೆ ಮತ್ತೊಬ್ಬರು ವಿಪಕ್ಷ ನಾಯಕರು ವಿಧಾನ ಪರಿಷತ್ತಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು, ಗೋವಿಂದ ಕಾರಜೋಳ ಅವರು, ಆಮೇಲೆ ನಮ್ಮ ಮೈಸೂರಿನ MP ಅವರು, ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಭಾಳ ದೊಡ್ಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ವಂಶಸ್ಥರಾಗಿರುವಂಥ ಯದುವೀರ ಒಡೆಯರವರು ಈ ಒಂದು 2ನೇ ಹಂತದ ಯಾತ್ರೆಗೆ ಚಾಲನೆಯನ್ನು ಕೊಡೋರಿದ್ದಾರೆ. 16ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಬೆಳಗಾಂನಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಇದನ್ನು ಮುಗಿಸ್ಕೊಂಡು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ. 17ನೇ ತಾರೀಕು ಬಾಗಲಕೋಟೆ, ಬಿಜಾಪುರ, 18ನೇ ತಾರೀಕು ಕಲಬುರಗಿ ಮತ್ತು ಬೀದರ್. ಈ ರೀತಿ 2ನೇ ಹಂತದ್ದು 6 ಜಿಲ್ಲೆಗಳಿಗೆ ನಾವು ಮಾಡೋರಿದ್ದೇವೆ. 3ನೇ ಹಂತದ್ದು ದಾವಣಗೆರೆ, ಚಿತ್ರದುರ್ಗ ನಾವು ಪ್ರಾರಂಭ ಮಾಡ್ತೇವೆ. ಹೀಗೆ ನಮ್ಮ ಜನಾಕ್ರೋಶ ಯಾತ್ರೆಗೆ ಭಾಳ ದೊಡ್ಡ ಸ್ಪಂದನ ಸಿಗ್ತಾ ಇದೆ. ಆದ್ದರಿಂದ ನಾವು ಇವತ್ತು ಬೆಳಗಾಂನಲ್ಲಿ ನಾನು ನಿನ್ನೆ ಸಾಯಂಕಾಲ ಬಂದೆ. ನಮ್ಮ ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರ ಜೊತೆಯಲ್ಲಿ ಮಾತಾಡಿ ಈ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೋಸ್ಕರವಾಗಿ ನಾವು ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. ಇನ್ನು ಬೆಳಗಾವಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಬೆಳಗಾವಿಗೆ, ಕಿತ್ತೂರಿಗೆ, ಹುಬ್ಬಳ್ಳಿಗೆ, ಧಾರವಾಡಕ್ಕೆ, ಮುಂಬೈ ಕರ್ನಾಟಕಕ್ಕೆ ಒಂದು ಚಿನ್ನದ ಹೊಗೆನೆ ಬರುತ್ತೆ ಅಂತ ಏನು ಕನಸು ಕಾಣ್ತಾ ಇದ್ರು, ಲೂಟಿ ನಡೀತಾ ಇದೆ. ಬೆಳಗಾಂ ಜಿಲ್ಲೆನಲ್ಲಿ ಲೂಟಿ ನಡೀತಾ ಇದೆ. ಹೇಗೆ ಲೂಟಿ ನಡೀತಾ ಇದೆ ಅಂತಂದರೆ, ಮರಳು ದಂಧೆ ನಡೀತಾ ಇದೆ, ಗಾಂಜಾ ಮಟ್ಕಾಗಳ ದಂಧೆ ನಡೀತಾ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಬಾಣಂತಿಯರ ಸಾವುಗಳು ಸಂಭವಿಸ್ತಾ ಇದ್ದಾವೆ, ಪ್ರಾಮಾಣಿಕ ಅಧಿಕಾರಿಗಳು, ಕ್ಲಾರ್ಕು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ, ಸುರಕ್ಷತೆ ಇಲ್ಲ ಮಹಿಳೆಯರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ. ಹಾಗಾಗಿ ಬೆಳಗಾಂ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಅತಿ 2ನೇ ದೊಡ್ಡ ಜಿಲ್ಲೆ. 18 ಜನ ಶಾಸಕರನ್ನು ಹೊಂದಿರತಕ್ಕಂಥ 2ನೇ ದೊಡ್ಡ ಜಿಲ್ಲೆ. ಆದರೆ ಅಭಿವೃದ್ಧಿ ಮಾತ್ರ ಏನೇನೂ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಜನಾಕ್ರೋಶ ಯಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ವಿಷಯಗಳನ್ನು ನಾವು ತೆಗೆದುಕೊಳ್ಳೋರಿದ್ದೇವೆ. ಏನು ಗಾಂಜಾ ಮತ್ತು ಮಟ್ಕಾ ಏನು ನಿಯಂತ್ರಿತವಾಗಿ ನಡೀತಾ ಇದೆ, ಈ ಸರ್ಕಾರ ಬಂದ ಮೇಲೆ ಗಾಂಜಾ ಮಟ್ಕಾ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದಕ್ಕೆ ಪೊಲೀಸರು ಕೂಡ ಸಹಾಯ ಮಾಡ್ತಿದ್ದಾರೇನೋ ಅನ್ನಿಸ್ತಾ ಇದೆ. ನಾನು ಕೇಳಿದೆ, ಪೆಟ್ರೋಲ್ ದಂಧೆ ಏನು NH4ನಲ್ಲಿ ಅಟ್ಯಾಚ್ಡ್ ಆಗಿ ಏನು ಇದೆ, ಆ ಪೆಟ್ರೋಲ್ ಟ್ಯಾಂಕ್ಗಳಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಅಲ್ಲಿ ಕಳ್ತನ ಮಾಡ್ತಾ ಇರ್ಬೋದು. ಇದು ಪೊಲೀಸರಿಗೆ ಗೊತ್ತಿದ್ದು ಸುಮ್ಮನೆ ಇದ್ದಾರಾ, ಅಥವಾ ಪೊಲೀಸರಿಗೆ ಏನಾದ್ರು ಕಮಿಷನ್ ಇದೆಯಾ? ಮತ್ತು ಆ ಟ್ಯಾಂಕನ್ನು ಒಂದು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಪೆಟ್ರೋಲನ್ನು ತುಂಬಿಕೊಳ್ಳೋದು. ಈ ರೀತಿ ಕ್ಯಾನ್ ಗಟ್ಟಲೆ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ತನ ಆಗ್ತಾ ಇದೆ. ಮತ್ತು ಹಾಫ್ ರೇಟ್ ಮತ್ತು ಚೀಪ್ ರೇಟ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ ಆ ಪೆಟ್ರೋಲ್ ಮತ್ತು ಡೀಸೆಲನ್ನು. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಕಣ್ಣಿದ್ದು ಕುರುಡಾಗಿ ಕೂತ್ಕೊಂಡಿದೆಯಾ? ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಒಳಗಡೆ ಕಮಿಷನ್ನಿನ ಬಲೆ ಹಾಕಿಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯುವತಿಯರಿಗೆ, ನಮ್ಮ ಹಿಂದೂ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಕಳ್ಳತನಗಳು ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಮರಳು ದಂಧೆ ಅಂತಲೂ ಕೂಡ ಈ ಮಲಪ್ರಭಾ ನದಿಯ ದಡದಲ್ಲಿ ಅನಿಯಂತ್ರಿತವಾಗಿ ನಡೀತಾ ಇದೆ. ಕಾನೂನು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಕ್ರಮಗಳನ್ನು ಈ ಸರ್ಕಾರ ಜರುಗಿಸ್ತಾ ಇಲ್ಲ.
ಹಾಗಾಗಿ ಕಣ್ಣಿದ್ದು ಕುರುಡಾಗಿದೆ, ಬುದ್ಧಿ ಇದ್ದು ಭ್ರಮಣಿಯಾಗಿದೆ ಈ ಸರ್ಕಾರ. ಸಿದ್ದರಾಮಯ್ಯ ಅವರಂತೂ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಮೇಲೆ ಸಂಪೂರ್ಣವಾಗಿ ವಿಫಲಾಗಿ ಹೋಗಿದ್ದಾರೆ. ಮತ್ತು ಇನ್ನೊಂದು ಸಂಗತಿ ನಾನು ಹೇಳ್ತೇನೆ, ನಂಬರ್ 1 ಸ್ಟೇಟ್ ಭ್ರಷ್ಟಾಚಾರದಲ್ಲಿ ಯಾರು ಹೇಳಿರೋದು? ನಮ್ಮ ಬಸವರಾಜ ರಾಯರೆಡ್ಡಿ ಅವರೇ, ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ, ಮಾಜಿ ಸಚಿವರು, ಹಿರಿಯ ರಾಜಕಾರಣಿ, ಮಾಜಿ ಶಿಕ್ಷಣ ಸಚಿವರವರು ಮತ್ತು ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರು. ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರೇ ನಮ್ಮ ರಾಜ್ಯ ನಂಬರ್ 1 ಭ್ರಷ್ಟಾಚಾರಿ ರಾಜ್ಯ ಆಗಿದೆ ಅಂತ ಹೇಳಿದ ಮೇಲೆ ಇದಕ್ಕಿನ್ನ ಎವಿಡೆನ್ಸ್ ಇನ್ನೇನು ಬೇಕು? ಇದಕ್ಕಿನ್ನ ಸಾಕ್ಷಿ ಇನ್ನೇನು ಬೇಕು? ಹಾಗಾಗಿ ಈ ಒಂದು ವಿಷಯಗಳನ್ನು ತೆಗೆದುಕೊಂಡು ನಾವು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಜನ ಶಾಪ ಹಾಕ್ತಾ ಇದ್ದಾರೆ, ಈ ಸರ್ಕಾರ ಯಾವತ್ತು ಹೋಗುತ್ತೋ ಅಂತೇಳಿ. ಸರ್, ಈಗ ಈ ಕಡೆ ನೀವು ಬೆಲೆ ಏರಿಕೆ ಖಂಡಿಸಿ ಮಾಡ್ತಾ ಇರುವಂಥದ್ದು ಸ್ವಾಗತ ಮಾಡುವಂಥದ್ದು, ಆದರೆ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರದಿಂದ 50 ರೂಪಾಯಿ ಸಿಲಿಂಡರ್ಗೆ ಹೆಚ್ಚಳ ಆಯಿತು. ಅದಾದ್ಮೇಲೆ 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಅದ್ರ ಬಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಯಾವುದೇ ಕಸ್ಟಮರ್ಸ್ ಮೇಲೆ ಇದು ಬಂದಿಲ್ಲ, ಕಂಪನಿಗಳ ಮೇಲೆ ಅಷ್ಟೇ ಬಂದಿದೆ. ಯಾವುದೇ ಕಸ್ಟಮರ್ಸ್ಗೆ 200 ರೂಪಾಯಿ 2 ರೂಪಾಯಿ ಟ್ಯಾಕ್ಸ್ ಏನಿದೆ ಅದು ಕಸ್ಟಮರ್ಸ್ ಮೇಲೆ, ಜನರ ಮೇಲೆ ಟ್ಯಾಕ್ಸು ಇಲ್ಲ, ಒಂದನೇದು. ಹಾಗಾಗಿ ಸರ್ಕಾರ ಅದನ್ನು ಏರಿಸಿಲ್ಲ. ಎರಡನೇದು 50 ರೂಪಾಯಿ ಏನು ಗ್ಯಾಸ್ಗೆ ಹೆಚ್ಚಾಗಿದೆ, ಈಗ 1 ವರ್ಷದ ಕೆಳಗಡೆ ಚುನಾವಣೆಗಿಂತ ಪೂರ್ವದಲ್ಲಿನೇ 1003 ರೂಪಾಯಿ ಇತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ. ಅದನ್ನು 800 ರೂಪಾಯಿಗೆ ಕಡಿಮೆ ಮಾಡಿದರು. ಈಗ ಅದನ್ನು 50 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಸಾಕಷ್ಟು ಬೆಲೆಯನ್ನು ಕಡಿಮೆ ಮಾಡಿತ್ತು, ಈಗ 50 ರೂಪಾಯಿ ಹೆಚ್ಚಿಗೆ ಮಾಡಿದೆ. ಈ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ರೂ ಕೂಡ ಅದನ್ನು ಮತ್ತೆ ಜನರಿಗೆ ಕೊಡ್ತಕ್ಕಂಥ ಅಭಿವೃದ್ಧಿಯ ವಿಷಯದಲ್ಲಿ ರಸ್ತೆ ಕಾಮಗಾರಿಗಳು, ರೈಲ್ವೆ ಕಾಮಗಾರಿಗಳು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆ ಅನ್ನುವಂಥದ್ದು ಜನತೆಗೆ ಗೊತ್ತಿದೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ? ನಂಬರ್ 1 ನೈತಿಕತೆ ಅವ್ರಿಗಿಲ್ಲ. ಎಷ್ಟು ವಸ್ತುಗಳ ಬೆಲೆ ಏರಿಸಿದ್ವಿ ನಾವು? ನೈತಿಕತೆ ಇದ್ದಿದ್ರೆ ಅವ್ರು ಮಾತಾಡ್ತಾ ಇರಲಿಲ್ಲ. 48 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮತ್ತು ಟ್ಯಾಕ್ಸನ್ನು ಹಾಕಿರ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ. ಮತ್ತು ಈ ರಿಜಿಸ್ಟ್ರೇಷನ್ ಫೀಸು ಫೀಟ್ಗೆ 100 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ, ಫೀಟ್ಗೆ. ಹಾಗಾಗಿ ಒಂದು ರೀತಿ ತೆರಿಗೆಯ ದಾಳಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಜನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರಕ್ಕೆ. ಧನ್ಯವಾದ. ಸರ್, ಇನ್ನೊಂದು ಖಾನಾಪುರದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ. ಪೊಲೀಸರು ಗಮನಿಸಿದ್ರು ಕೂಡ ಯಾರು ಅಲ್ಲಿ. ಅದಕ್ಕೆ ನಾನು ಖಾನಾಪುರದಲ್ಲಿರ್ಬೋದು, ರಾಯಚೂರಲ್ಲಿರ್ಬೋದು, ರಾಯಚೂರಲ್ಲಂತೂ ನಿನ್ನೆ ಮೊನ್ನೆ ಎಲ್ಲ ಟಿ ವಿನಲ್ಲಿ ನಾವು ನೋಡಿದ್ದೀವಿ. ಒಟ್ಟು ಕರ್ನಾಟಕ ರಾಜ್ಯ ಏನು ನಡೆಯುತ್ತೆ ಲೂಟಿ ನಡೀಲಿ, ಒಟ್ಟು ನನಗೆ ಹಿಂಬಾಗಿಲಿನ ಮೂಲಕ ಹಣ ಬರಲಿ ಅಂತೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಈ ಸರ್ಕಾರ. ಹಾಗಾಗಿ ನಾವು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದನ್ನು ನಾವು 16ನೇ ತಾರೀಕು ಬಂದಾಗ ಈ ವಿಷಯವನ್ನು ನಮ್ಮೆಲ್ಲ ನಾಯಕರು ಪ್ರಸ್ತಾಪ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ.